ಪಟ್ಟಣದಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರ ಕೊಟ್ಟೂರು ಪಟ್ಟಣಕ್ಕೆ ಆರೋಪಿಯ ಆಗಮನವಾಗಲಿದೆ. ಬೆಂಗಳೂರಿನಿಂದ ಆರೋಪಿ ಅಕ್ಷಯ್‌ನನ್ನ ಕರ್ಕೊಂಡು ಬರ್ತಿದ್ದಾರೆ ತಿಲಕನಗರ ಪೊಲೀಸ್ ಪಿಐ ವಿಶ್ವನಾಥ್. ಕೊಟ್ಟೂರು ಪಟ್ಟಣದಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಕೊಟ್ಟೂರು ಪಟ್ಟಣಕ್ಕೆ ಆರೋಪಿಯನ್ನ ಕರ್ಕೊಂಡು ಬರ್ತಾರೆ. ಬೆಂಗಳೂರಿನಿಂದ ಆರೋಪಿ ಅಕ್ಷಯ್‌ನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ತಿಲಕನಗರ ಪೊಲೀಸ್ ಪಿಐ ವಿಶ್ವನಾಥ್ ಅವರು ಆರೋಪಿ ಅಕ್ಷಯ್‌ನನ್ನ ಕೊಟ್ಟೂರು ಪಟ್ಟಣಕ್ಕೆ ಬೆಂಗಳೂರಿನಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಕೊಟ್ಟೂರಿನ ಮನೆಯ ಬಳಿ ಹಿರಿಯ ಪೊಲೀಸ್ ಮೊಕ್ಕಾಂ ಹೂಡಿದ್ದಾರೆ. ಎಸ್ಪಿ ಜಾಹ್ನವಿ, ಎಎಸ್ಪಿ ಮಂಜುನಾಥ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇಡೀ ಒಂದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಕೊಟ್ಟೂರು ಪಟ್ಟಣದಲ್ಲಿ ತ್ರಿವಳಿ ಕೊಲೆ ನಡೆದಿರುತ್ತೆ. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಕೊಟ್ಟೂರು ಪಟ್ಟಣಕ್ಕೆ ಆರೋಪಿಯ ಆಗಮನವಾಗಲಿದೆ. ಬೆಂಗಳೂರಿನಿಂದ ಆರೋಪಿ ಅಕ್ಷಯ್‌ನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ತಿಲಕನಗರ ಪೊಲೀಸ್ ಪಿಐ ವಿಶ್ವನಾಥ್. ಕೊಟ್ಟೂರಿನ ಮನೆಯ ಬಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಎಸ್ಪಿ ಜಾಹ್ನವಿ ಜೊತೆಗೆ ಎಎಸ್ಪಿ ಮಂಜುನಾಥ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಒಂದು ದೊಡ್ಡ ಘನಘೋರ ದುರಂತವೇ ನಡೆದು ಹೋಗಿದೆ. ವ್ಯಕ್ತಿಯೊಬ್ಬ ತನ್ನ ತಂದೆ, ತಾಯಿ ಹಾಗೂ ಸಹೋದರಿಯನ್ನೇ ಕೊಂದು ಹಾಕಿದ್ದಾನೆ. ಆತನ ಫೋಟೋವನ್ನು ನೀವು ಕೂಡ ನೋಡಿದ್ರಿ. ಅಕ್ಷಯ್ ಎಂಬಾತ ತನ್ನ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಹಾಗೂ ಸಹೋದರಿ ಅಮೃತ ಅವರನ್ನ ಜನವರಿ 27ರಂದೇ ಕೊಲೆ ಮಾಡಿದ್ದಾನೆ. ಇನ್ನು 3 ಶವಗಳನ್ನ ಬಾಡಿಗೆ ಮನೆಯಲ್ಲಿ ಈತ ಸಮಾಧಿ ಮಾಡಿದ್ದ. ವಿಜಯನಗರ ಎಸ್ಪಿ ಜಾಹ್ನವಿ, ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದೊಡ್ಡ ಕಿಟ್ಟದಹಳ್ಳಿಯ ಅಕ್ಷಯ್ ಕುಟುಂಬ ಸದ್ಯ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲೇ ನೆಲೆಸಿತ್ತು. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಬಟನ್ ಶಾಪ್ ಇಟ್ಕೊಂಡಿದ್ರು. ಆದರೆ ಮನೆಯಲ್ಲಿ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಜನವರಿ 27ರಂದು 3 ಕಥೆಯನ್ನು ಕೂಡ ಈತ ಮುಗಿಸಿದ್ದ. ಮನೆಯಲ್ಲೇ 3 ಶವಗಳನ್ನು ಹೂತು ಹಾಕಿ ಈತ ಬೆಂಗಳೂರಿಗೆ ಎಸ್ಕೇಪ್ ಆಗಿರ್ತಾನೆ. ಹೀಗೆ ಬೆಂಗಳೂರಿಗೆ ಬಂದವನು ನೇರ ತಿಲಕ್ನಗರ ಠಾಣೆಗೆ ಹೋಗ್ತಾನೆ. ಅಲ್ಲಿ ಅಕ್ಷಯ್ ನನ್ನ ತಂದೆ, ತಾಯಿ, ಸಹೋದರಿ ನಾಪತ್ತೆ ಆಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೂಡ ಕೊಡ್ತಾನೆ. ತದನಂತರದಲ್ಲಿ ಪೊಲೀಸರು ಪ್ರಶ್ನೆ ಮಾಡ್ತಾ ಇದ್ದಂತೆ ಈತನೇ ನಾನೇ ಕೊಂದಿದ್ದೀನಿ ಅಂತ ಆತ ಹೇಳ್ತಾನೆ. ಜೊತೆಗೆ ಎಲ್ಲಿದೆ ಆ ಬಾಡಿಗಳು ಎಲ್ಲಿದೆ ಅಂತ ಕೇಳಿದಾಗ ಒಮ್ಮೆ ಸಂಡೂರಿನಲ್ಲಿ ಶವವನ್ನು ಎಸ್ತಿದ್ದೀನಿ ಅಂತ ಹೇಳಿದರೆ, ಇನ್ನೊಂದು ಸತಿ ನನ್ನ ಮನೆಯಲ್ಲೇ ಶವವನ್ನು ಹೂತಿದ್ದೀನಿ ಅಂತ ಹೇಳ್ತಾನೆ. ಆದರೆ ಯಾಕೆ ಈ ರೀತಿ ಮಾಡ್ದ, ಏನು ಎತ್ತ ಎಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಈ ಪ್ರಕರಣ ಸಂಬಂಧ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ ಅಂತ? ಹೌದು ಗೀತಾಂಜಲಿ, ಏನು ಅಂತ ಹೇಳಿದ್ರೆ ಈ ಪ್ರಕರಣವನ್ನ ನೋಡೋದಾದ್ರೆ ಮೂವರನ್ನ, ತನ್ನ ತಂದೆ, ತಾಯಿ ಮತ್ತು ತಂಗಿಯನ್ನ ಭೀಕರವಾಗಿ ಕೊಲೆ ಮಾಡದಂತ ಅಕ್ಷಯ್ ತನ್ನ ಮನೆಯಲ್ಲೇ ಕೂತಿಟ್ಟಿರ್ತಕ್ಕಂಥದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ನಿನ್ನೆ ತಿಲಕ್ನಗರ ಪೊಲೀಸ್ ಠಾಣೆಯಲ್ಲಿ ಈತ ಅಕ್ಷಯ್ ಇದ್ದಾನೆ, ದೂರು ಕೊಡ್ಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ತನ್ನ ತಂದೆ, ತಾಯಿ ಮತ್ತು ತಂಗಿ ಮಿಸ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಸುಳ್ಳು ದೂರನ್ನ ಕೊಡೋದಿಕ್ಕೆ ಹೋದಾಗ ತಿಲಕ್ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಕೂಡ ಒಂದು ಅನುಮಾನ ಬರುತ್ತೆ. ಯಾಕಂತ ಹೇಳಿದ್ರೆ ಈತನ ಚಲನವಲನಗಳನ್ನ ಗಮನಿಸಿದಂತ ಪೊಲೀಸರು ಈತನ ಬಗ್ಗೆ ತನಿಖೆ ಮಾಡಿದಾಗ ಒಂದಿಷ್ಟು ತಮ್ಮದೇ ಆದ ಶೈಲಿಯಲ್ಲಿ ಈತನನ್ನ ಒಂದಿಷ್ಟು ವಿಚಾರಣೆಯನ್ನ ಮಾಡಿದಾಗ ತಾನು ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಒಪ್ಕೊಂಡಿರ್ತಾನೆ. ತದನಂತರವಾಗಿ ಈಗ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ LB ಬಡಾವಣೆಯಲ್ಲಿ ಕೂಡ ಈತನ ಮನೆ ಇರುತ್ತೆ. ಇಲ್ಲೇ ಕೂಡ ಇವರು ಕಳೆದ 2 ವರ್ಷಗಳಿಂದ ಕೊಟ್ಟೂರು ಪಟ್ಟಣದಲ್ಲಿ ವಾಸವಾಗಿರ್ತಾರೆ. ಈತ ಆಸ್ತಿ ವಿಚಾರವಾಗಿ ಒಂದಿಷ್ಟು ಗಲಾಟೆ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಈ ಒಂದು ಗಲಾಟೆಯಲ್ಲಿ ತನ್ನ ತಂದೆ, ತಾಯಿ, ತಂಗಿಯನ್ನ ಹೊಡೆದ್ಬಿಟ್ಟು ಅವರನ್ನ ಸಾಯಿಸಿ ಅದೇ ಮನೆಯಲ್ಲಿ ಹೂತಾಕಿರ್ತಾನೆ. ಆ ಒಂದು ದೃಶ್ಯಾವಳಿ ಕೂಡ ಆ ಒಂದು ಭೀಕರತೆಯನ್ನು ಕೂಡ ಬಿಚ್ಚಿಡುತ್ತೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಏನ್ ಮಾಡಿರ್ತಾನೆ, ಒಂದಿಷ್ಟು ಗಾಂಜಾ ಸೇವನೆಯಲ್ಲಿ ಇದ್ದ ಅನ್ನುವಂಥದ್ದು ಕೂಡ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದಿಷ್ಟು ಬಾಟಲ್ಗಳು ಪತ್ತೆ ಆಗಿರ್ತವೆ, ಮದ್ದು ತುಂಬಿದ ಬಾಟಲ್ಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನು ಈ ಘಟನೆಯನ್ನ ನಾವು ನೋಡೋದಾದ್ರೆ ತನ್ನ ತಂದೆ ಆಗಿರ್ತಕ್ಕಂಥ ಭೀಮರಾಜ್ ಏನು ಮೃತಪಟ್ಟಿರ್ತಾರೆ, ಭೀಮರಾಜ್, ಜಯಲಕ್ಷ್ಮಿ ಮತ್ತೆ ಅಮೃತ, ಇದರಲ್ಲಿ ತಂದೆ ಭೀಮರಾಜ್ಗೆ ಒಂದಿಷ್ಟು ಹೃದಯ ರೋಗ ಇರುತ್ತೆ. ಹಾಗಾಗಿ ಬೆಂಗಳೂರಿಗೆ ತೋರ್ಸ್ಕೊಳ್ಳೋದಿಕ್ಕಂತ ಹೋಗಿರ್ತಾರಂತೆ. ಆಗ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ, ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಕಾಣೆ ಆಗ್ತಾರೆ, ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಈತ ಕೊಟ್ಟಿರ್ತಾನೆ ಎಲ್ಲಿ ತಿಲಕ್ನಗರ ಪೊಲೀಸ್ ಠಾಣೆಯಲ್ಲಿ. ಹಾಗಾಗಿ ಪೊಲೀಸರು ಕೂಡ ಅನುಮಾನ ಬರುತ್ತೆ. ಮತ್ತು ಈತನ ಚಿಕ್ಕಪ್ಪ ಪ್ರಸನ್ನ ಕೂಡ ಅಕ್ಷಯ್‌ಗೆ ಕರೆ ಮಾಡಿದಾಗ ಆತ ಹೇಳ್ತಾನೆ, ಇಲ್ಲ ಕಳೆದು ಹೋಗಿದ್ದಾರೆ, ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ಹೇಳ್ತಾನೆ. ಹಾಗಾಗಿ ಪೊಲೀಸರಿಗೂ ಕೂಡ ಅನುಮಾನ ಬರುತ್ತೆ, ಚಿಕ್ಕಪ್ಪ ಪ್ರಸನ್ನ ಅವ್ರಿಗೂ ಕೂಡ ಅನುಮಾನ ಬರುತ್ತೆ. ಹಾಗಾಗಿ ಮಗಳೇನಿರ್ತಾಳೆ ಅಮೃತಗೆ ಚಿಕ್ಕಪ್ಪ ಪ್ರಸನ್ನ ಅವ್ರಿಗೆ ಕಾಲ್ ಮಾಡಿದಾಗ, ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಪೊಲೀಸರೇ ಹೇಳ್ತಾರೆ ಅವ್ರ ಚಿಕ್ಕಪ್ಪ ಪ್ರಸನ್ನ ಅವ್ರಿಗೆ, ಇಲ್ಲ ಈತ ಸುಳ್ಳು ಹೇಳಿದಾನೆ, ಈತನೇ ಕೊಲೆ ಮಾಡಿ ಅವರನ್ನ ಹೂತ ಹಾಕಿದ್ದಾನೆ ಅನ್ನುವಂತಹ ಬೆಚ್ಚಿ ಬೀಳಿಸ್ತಕ್ಕಂತ ಒಂದು ಹೇಳಿಕೆಯನ್ನ ಚಿಕ್ಕಪ್ಪ ಅವ್ರಿಗೆ ಪೊಲೀಸರು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅದೇ ಆಂಗಲ್ ಅಲ್ಲಿ ಫೀಲ್ಡ್ ಇಳಿದಂತ ಪೊಲೀಸರು ಕೂಡ ಈಗ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು.
ಆರೋಪಿ ಅಕ್ಷಯ್ನನ್ನ ತಿಲಕ್ ನಗರದ ಬೆಂಗಳೂರು ಪೊಲೀಸರು ಕೂಡ ಕೊಟ್ಟೂರಿಗೆ ಕರೆತರ್ತಕ್ಕಂಥದ್ದು ಕೂಡ ಈಗ ನಡೀತಾ ಇದೆ. ಮತ್ತು ಮುಂದಿನ ಏನು ಶವವನ್ನ ಹೊರತೆಗೆಯೋದಾಗಿರ್ಬೋದು ಮತ್ತು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಆಗಿರ್ಬೋದು, ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ವಿಜಯನಗರ ಪೊಲೀಸರು ಕೂಡ ಈಗ ಕೈಗೊಂಡಿರ್ತಕ್ಕಂಥದ್ದು ಗೀತಾಂಜಲಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.